ಮೂರು ಅದ್ಯಾವುದೋ ಸಿನಿಮಾ ಇತ್ತಲ್ಲ, ಒಂದು ಮನೆ 3 ಬಾಗಿಲು ಇತ್ತು, 3 ಬಾಗಿಲಿಗೆ ಅವರು ನಮ್ಮ ತಾಟ್ ಸ್ವಚ್ಛ ಇರ್ತಾರೆ, ಇನ್ನೊಬ್ರು ತಾಟ್ ಸ್ವಚ್ಛ ಮಾಡಕ್ಕೆ ಹೋಗ್ಬೇಕು. ಅವ್ರದ್ದು ಗೋಬಿ ಎದ್ದೈತಿ. ಇನ್ನೊಬ್ರು ತಾಟ್ ಏನು ಸ್ವಚ್ಛ ಮಾಡಕ್ಕೆ ಬರ್ತಾರೆ ಅವರು? ನಮ್ದೆಲ್ಲ ಒಂದೇ ಮನೆ ಐತಿ. ನಮ್ಮ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದನ್ನೆಲ್ಲರೂ ಕೇಳ್ತು ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೇಳಿದ್ದಾರೆ. ನಮ್ದು ಒಡೆದ ಮನೆ ಇಲ್ಲ, ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಅವ್ರಿಗೆ ಹಂಗೆ ಬೈಲಿ ಬಿದ್ದ ರಮೇಶ್ ಜಾರಕಿಹೊಳಿ ಒಂದು, PR ಪಾಟೀಲ್ ಯತ್ನಾಳ್ ಒಂದು, R ಅಶೋಕ್ ಒಂದು, ಮತ್ತೊಬ್ಬರೊಂದು ಅಂತ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಅವ್ರನ್ನ ಹಾಳಾಗಿ ಹೋಗಿದೆಯಲ್ಲ ಸರ್. ಸುರ್ಜೇವಾಲ ಸಂಧಾನ ಯಶಸ್ವಿ ಆಗ್ತದೆ. ಸಂಧಾನ ಏನಿದೆ? ಜಗಳಿದ್ದರೆ ಸಂಧಾನ ಅಲ್ಲ, ಜಗಳನೇ ಇಲ್ಲ. ಸಂಧಾನ ಏನೈತಾರೆ? ಸಂಧಾನ ಎದಕ್ಕತ್ತಾರು? ಭಿನ್ನಾಭಿಪ್ರಾಯ ಬಂದಾಗ ಕೂಡಿಸೋದಕ್ಕೆ ಸಂಧಾನ ಅಂತಾರೆ. ಸಂಧಾನ ಪ್ರಶ್ನೆ ಇಲ್ಲ, ಕೂಡಿ ಅದಾರ. ಸರ್, DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೆಲವೊಂದು JDS ಶಾಸಕರಿಗೆ ಗಾಳು ಹಾಕ್ತಾರಂತಕ್ಕಂಥ ವದಂತಿ ಕೇಳಿ, ಇದು ಪತ್ರಿಕಾ ಮಾಧ್ಯಮದ ಸೃಷ್ಟಿ. ಈಗಂತೂ ಪತ್ರಿಕಾ ಮಾಧ್ಯಮದ ಸೃಷ್ಟಿ. ಮತ್ತು ಬರೋರಿಗೆಲ್ಲರಿಗೂ ಸ್ವಾಗತ ಐತೆ. ನಮ್ಮ ಪಕ್ಷಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಸ್ವಾಗತ ಇದೆ ಸರ್. ಒಳಗಿನಿಂದ ಸರ್ ಸಿದ್ದು ಸರ್ಕಾರ ಕೆಳಗೆ ಮೆಗಾ ಪ್ಲಾನ್ ನಡೆದಿದೆ ಅಂತಕ್ಕಂಥ ಸರ್ ಆರೋಪ ಕೆಲವೊಂದು ಕಡೆ 100ಕ್ಕೆ 100ರಷ್ಟು ಸುಳ್ಳು ಸರ್. ತಮ್ಮ ಸರ್ಕಾರದಲ್ಲಿ ಸರ್ ಜಾತಿ ಗಣತಿ ಕ್ಲಿಯರ್ ಆಗ್ಬೋದು ಸರ್? 100% ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದನ್ನು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಶ್ಚಿತವಾಗಿಯೂ ಜಾತಿ ಗಣತಿ ಆಗ್ತೈತಿ ಸರ್. ಬೆಳಗಾವಿ ಬೆಂಕಿ ಸದ್ಯಕ್ಕೆ ಆರ್ಬೋದು ಸರ್? ಇಲ್ಲಿ ಬೆಂಕಿ ಎತ್ತಿಲ್ಲ ಸರ್. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಚಸ್ ಸತೀಶ್ ಜಾರಕಿಹೊಳಿ ಸರ್. ಕೆಲವು ವಿಷಯದೊಳಗೆ ಭಿನ್ನಾಭಿಪ್ರಾಯ ಬಂದರೆ ಬೆಂಕಿಯನ್ನು ಮಾಡ್ತಾರೆ. ಅದಕ್ಕೆ ಏನಾಯಿತು? ಬೆಳಗಾವಿ ಕಟ್ಟಡದ್ದು ಅವರು DK ಶಿವಕುಮಾರ್ ಏನಂದರು, ಅವ್ರ ಅಧ್ಯಕ್ಷತೆ ಒಳಗೆ ತಂದ ರೀತಿ ರಿಪೀಟೆಡ್ಲಿ 2 ಸರಿ ಅವರು 3 ಸರಿ ಹೆಸರು ತೊಗೊಂಡ್ರು. ಅದಕ್ಕಾಗಿ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ, ಅವರೊಬ್ಬರೇ ಯಾಕೆ ಹೇಳ್ತಾರೆ ಅನ್ನುವಂಥದ್ದು ಬಿಟ್ಟರೆ ಅದೇನು ಬೆಂಕಿ ಹತ್ತಿಲ್ಲ, ಬೆಂಕಿ ಆರಿಸೋ ಯಾರೋ ಅವಶ್ಯಕತೆಯೇ ಇಲ್ಲ ಸರ್. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಲವು ಸೀನಿಯರ್ MLAಗಳ ಲಿಸ್ಟ್ ಕೂಡ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಸರ್. ಇಲ್ಲ ಅಂತ ಹೇಳ್ಯಾರಲ್ಲ, ಯಾರು ನೋಡಿಲ್ಲ, ನಮಗಂತೂ ಗೊತ್ತಿಲ್ಲ. ಇಲ್ಲ, ಬೆಳಗಿನ ಜಾವ ಆಗಿದ್ದು ಘಟನೆ ಸರ್. ಏನೇನು ನೀವು ಪತ್ರಿಕೆಯವರು, TV ಮಾಧ್ಯಮದವರು ಸೃಷ್ಟಿ ಎಲ್ಲ ಹೆಂಗೆ ನೀವು ಅವ್ರ ಕಾನ್ಫಿಡೆನ್ಸಿಯಲ್ಲಿ ಕಳ್ಸಿದ್ದು ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಇಲ್ಲ ಸರ್, RV ದೇಶಪಾಂಡೆ ಮತ್ತು ತಮ್ಮ ಹೆಸರು ಕೂಡ ಬರ್ತಾ ಇದೆ. ಹಲವು ಸೀನಿಯರ್ MLAಗಳು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ ಕೂಡ ತಮ್ಮ ಹೆಸರು ಇದೆ ಅಂತ. ಈ ಮನುಷ್ಯ ಎಲ್ಲರಿಗೂ ಯಾರ್ಯಾರು ನಾವು ಉಪ ಖಾರ ತಿಂತೀವಿ ಎಲ್ಲರಿಗೂ ಆಸೆ ಇರ್ತೈತಿ, ಇಲ್ಲ ನನಗೆಲ್ಲ. ಅವ್ರು ಹೈಕಮಾಂಡ್ ಯಾರ್ಯಾರಿಗೆ ಏನು ಮಾಡ್ತಾರೋ ಸಂದರ್ಭ ಬಂದಾಗ ಏನೇನು ನಿರ್ಣಯ ತಗೋರೋ ಆ ಪ್ರಕಾರ ಎಲ್ಲರೂ ಇರಬೇಕು ಸರ್. HD ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಸರ್, ಕಾಂಗ್ರೆಸ್ ಸರ್ಕಾರ 1% ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ತಿರುಗೇಟು ಕೊಡ್ತೀವಿ ಸರ್? ನಾವು ಇವರು ಕೊಟ್ಟರಲ್ಲ, ಅಗ್ರಿಕಲ್ಚರ್ ಮಿನಿಸ್ಟ್ರು ಪಾರ್ಲಿಮೆಂಟ್ ಚುನಾವಣೆ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ಯಾರ ಅವರು? HD ಕುಮಾರಸ್ವಾಮಿ ಅವರು ಅವ್ರ ಮಗನ ಇಲೆಕ್ಷನ್ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ಯಾರ ಅನ್ನುವಂಥದ್ದನ್ನು ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಚಲುವರಾಯಸ್ವಾಮಿ ಕೇಳಿದಾರೆ ಅವರು. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು. ಇವರು ಏನು ಖರ್ಚಿಲ್ಲದ ಎಲೆಕ್ಷನ್ ಮಾಡ್ಯಾರ ಅವರು. ಎಲ್ಲಿ ಬಂದು ದುಡ್ಡದು ಇದ ಸೇಮ್ ಸರ್. ಕೆಲವೊಂದು ಸಚಿವರು ಡಿನ್ನರ್ ಪಾರ್ಟಿ ಮಾಡೋದು DK ಶಿವಕುಮಾರ್ ಅವರಿಗೆ ಇಷ್ಟವಿಲ್ಲವಂತೆ ಅಂತ. ಅದು ನಮ್ಗಿಂತಲೂ ದೊಡ್ಡವ್ರದ್ದು ಅದು ವಿಚಾರ. ನಾವ್ಯಾಕೆ ಅದು ನಾವು ನಮ್ಮ ಅಭಿಪ್ರಾಯ ಹೇಳಿ ಮತ್ತೊಂದು ಹೇಳಿ